ರಾಯಚೂರಿನಲ್ಲಿ ಯುವ ಗೃಹಿಣಿಯ ನಿಗೂಢ ಸಾವಾಗಿದೆ. ವರದಕ್ಷಿಣೆ ದಾಹದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ನಡೀತಾ ಅಥವಾ ಇದೊಂದು ಆತ್ಮಹತ್ಯೆಯೋ? ರಾಯಚೂರಿನಲ್ಲಿ ಚುಳು ಯೌವನದ ಯುವತಿ ಗೃಹಿಣಿ ನಿಗೂಢ ಸಾವು. ವರದಕ್ಷಿಣೆಯ ದಾಹಕ್ಕಾಗಿರೋ ಕೊಲೆನಾ ಅಥವಾ ಇದು ಆತ್ಮಹತ್ಯೆನಾ? ಕ್ವಶ್ಚನ್ ಮಾರ್ಕ್. ರಾಯಚೂರಿನ ಜ್ಯೋತಿ ಕಾಲೋನಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ವಿದ್ಯಾ 30 ವರ್ಷದ ಆತ್ಮಹತ್ಯೆನೋ ಕೊಲೆನೋ ಅನ್ನೋ ಸಂಶಯಕ್ಕೆ ಕಾರಣವಾದ ಸಾವಿದು. 2 ವರ್ಷದ ಹಿಂದೆ ಮಂಜುನಾಥ್ ಜೊತೆ ಮದುವೆಯಾಗಿತ್ತು. ವಿಜ್ಞಾನ ಕೇಂದ್ರದಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿದ್ದ ವಿದ್ಯಾ. ಪಾಪ ಹೆಣ್ಣುಮಗಳು, ಬದುಕಿ ಬಾಳಬೇಕಾದ ಹೆಣ್ಣುಮಗಳು, ಸಂಸಾರ ನಡೆಸ್ತಾ ಇದ್ರು. 6 ತಿಂಗಳಿನಿಂದ ವರದಕ್ಷಿಣೆಗೋಸ್ಕರ ಈ ಗಂಡನ ಮನೆಯವರು ಎಲ್ಲರೂ ಕೂಡ ಕಿರುಕುಳ ಕೊಡ್ತಾ ಇದ್ರು ಅನ್ನೋ ಆರೋಪ ಇದೆ. ಇದು ಪೊಲೀಸರ ತನಿಖೆಯಲ್ಲಿ ಸತ್ಯಾಸತ್ಯತೆಗಳು ಹೊರಬರಬೇಕು. ಕೆಲ ಸಂಭಾವ್ಯ ಶಂಕೆಗಳೆಲ್ಲ ಇದಾವೆ. ಇದು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಈ ಹೆಣ್ಣುಮಗಳು ಯಾಕೆ ಮುಂದಾದ್ಲು? ಇದಕ್ಕೆ ಕಾರಣ ಏನು? ಒಂದೋ ಗಂಡನ ಮನೆಯವರ ಕಡೆಯಿಂದ ಡೌರಿ ಕಿರುಕುಳ ಇರಬೇಕು, ಹರಾಸ್ಮೆಂಟ್ ಇರಬೇಕು. ಏನು ಕಾರಣ ಇಲ್ದಲೆ ಯಾರು ಕೂಡ ನೇಣಿಗೆ ಕೊರಳೊಡ್ಡೋದಿಲ್ಲ. ಈ ಹೆಣ್ಣುಮಗಳು ಬದುಕಿ ಬಾಳಬೇಕಾದ ಹೆಣ್ಣುಮಗಳು. ಇನ್ನು ನಮ್ಮಲ್ಲಿ ಕೆಲ ಘಟನೆಗಳು ನಡೀತಾವೆ. ಈ ವರದಕ್ಷಿಣ ಕಿರುಕುಳ, ಹೆಣ್ಣುಮಗಳ ಜೊತೆ ನಿರಂತರವಾಗಿ ಪೀಡನೆ ಕೊಡೋದು. ಹೆಣ್ಣು ಮಗಳನ್ನ ನಿಮ್ಮ ಮಗ ತಾಳಿ ಕಟ್ಟಿ ನಿಮ್ಮ ಮನೆ ಕರ್ಕೊಂಡು ಬರೋದು ಆ ಗಂಡನ ತಂದೆ ತಾಯಿಯನ್ನು ಚಾಕ್ರಿ ಮಾಡೋದಕ್ಕಲ್ಲ. ವರದಕ್ಷಿಣೆ ಕಿರುಕುಳ ಕೊಡ್ತಾರೆ ನಿರ್ಭಾವುಕರಾಗಿ, ಮಾನವೀಯತೆಯನ್ನ ಮರೆತು. ಒಂದು ಹೆಣ್ಣು ಮಗಳಿಗೆ ಮದುವೆಯ ನಂತರ ತಂದೆ ತಾಯಿ ಅಂದ್ರೆ ಅದು ಅತ್ತೆ ಮಾವನ ಸ್ಥಾನದಲ್ಲಿ ನಿಂತುಕೊಂಡು ಶತ್ರುವಿನಂತೆ ಸೊಸೆಗಳನ್ನು ಕಿರುಕುಳ ಕೊಡುವ ಸಾಕಷ್ಟು ಪ್ರಕರಣಗಳು. ಆದರೆ ಈ ಪ್ರಕರಣದಲ್ಲೂ ಕೂಡ ಅದೇ ತರಹದ ಆರೋಪ ಕೇಳಿ ಬಂದಿದೆ. ಈಗಾಗಲೇ ಪೊಲೀಸರು ತನಿಖೆ ಪ್ರಾರಂಭ ಮಾಡಿದ್ದಾರೆ.